ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ಹರಿಶ್ಚಂದ್ರ ನಾಯ್ಕ್. ವೀಕ್ಷಕರೇ, ವೀಕೆಂಡ್ ಬಂತಂದ್ರೆ ಸಾಕು ಪ್ರತಿಯೊಬ್ಬರು ಕೂಡ ಎಲ್ಲಾದರೂ ತಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ಸಮಯವನ್ನು ಕಳೆಯೋಕ್ಕೆ ಇಷ್ಟಪಡ್ತಾರೆ. ಬೆಂಗಳೂರಿನ ಜನರಂತೂ ಈ ವೀಕೆಂಡ್ ಬಂತಂದರೆ ಸಾಕು ದೂರದ ಊರುಗಳಾದ ಚಿಕ್ಕಮಗಳೂರು, ಮಡಿಕೇರಿ ಈ ಭಾಗದ ಏನು ಪ್ರವಾಸಿ ತಾಣಗಳಿರ್ಬೋದು ಅಥವಾ ಊರುಗಳಿಗೆ ಭೇಟಿಯನ್ನು ನೀಡಿ ತಮ್ಮ ವೀಕೆಂಡನ್ನು ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಹೀಗಾಗಿ ಸುಮಾರು 300-400 ಕಿಲೋಮೀಟರ್ಗೂ ಹೆಚ್ಚು ಪ್ರಯಾಣವನ್ನು ಕೂಡ ಮಾಡ್ತಾರೆ. ಆದರೆ ಬೆಂಗಳೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಪ್ರವಾಸಿ ತಾಣ ಇದೀಗ ಎಲ್ಲ ಬೆಂಗಳೂರಿರ್ಬೋದು ಅಥವಾ ಸುತ್ತಮುತ್ತಲಿನ ನಗರಗಳ ಪ್ರವಾಸಿಗರಿಗೆ ಬಹಳ ಅಚ್ಚುಮೆಚ್ಚಿನ ತಾಣವಾಗಿ ಮಾರ್ಪಟ್ಟಿರುವಂಥದ್ದು. ಯಾಕಂದರೆ ಇಷ್ಟು ದಿನ ಮಳೆ ಇಲ್ಲದೇ ಇರೋದ ಕಾರಣದಿಂದಾಗಿ ಒಂದು ತುಮಕೂರು ಇರ್ಬೋದು, ಈ ಭಾಗದ ಏನು ಪ್ರತಿಯೊಂದು ಊರುಗಳು ಕೂಡ ಸಾಕಷ್ಟು ಬಿಸಿಲಿನ ಬೇಗೆಯಲ್ಲಿ ಬೇದಿದ್ವು. ಆದರೆ ಇದೀಗ ಸಾಕಷ್ಟು ಮಳೆ ಈ ಒಂದು ತುಮಕೂರು ಭಾಗದಲ್ಲಾಗಿರುವಂಥದ್ದು. ಹೀಗಾಗಿ ಬೆಂಗಳೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿರುವಂತಹ ತುಮಕೂರಿನ ದೇವರಾಯನದುರ್ಗ ಜೊತೆಗೆ ನಾಮದ ಚಿಲುಮೆ ಅರಣ್ಯ ಪ್ರದೇಶ ಈಗ ಸಂಪೂರ್ಣವಾಗಿ ಮಲೆನಾಡಿನಂತಾಗಿ ಬದಲಾಗಿದೆ. ಇಲ್ಲಿನ ಗಿಡ ಮರಗಳು ಕೂಡ ಹಚ್ಚು ಹಸರನ್ನು ಪಡೆದು ಈಗ ಕಂಗೊಳಿಸ್ತಾ ಇರುವಂಥದ್ದು. ಹೀಗಾಗಿ ಪ್ರತಿದಿನವೂ ಕೂಡ ಸಾಕಷ್ಟು ಪ್ರವಾಸಿಗರನ್ನು ಈ ಒಂದು ನಾಮದ ಚಿಲುಮೆ ಜೊತೆಗೆ ದೇವರಾಯನದುರ್ಗ ಏನು ಪ್ರವಾಸಿ ತಾಣಗಳು ಕೈ ಬೀಸಿ ಕರೀತಾ ಇದ್ದಾವೆ. ಈಗ ವೀಕೆಂಡ್ ಇರುವಂತಹ ಸಂದರ್ಭದಲ್ಲಿ ಇವತ್ತು ಮತ್ತು ನಾಳೆ ಕೂಡ ಸಾಕಷ್ಟು ಪ್ರವಾಸಿಗರು ಈ ಒಂದು ಪ್ರವಾಸಿ ತಾಣಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಇವತ್ತು ಕೂಡ ಪ್ರವಾಸಿಗರ ದಂಡಾಗಿಯೇ ಈ ಒಂದು ನಾಮದ ಚಿಲುಮೆ ಇರ್ಬೋದು, ಅದೇ ರೀತಿಯಾಗಿ ದೇವರಾಯನದುರ್ಗ ಅರಣ್ಯ ಪ್ರದೇಶದತ್ತ ಧಾವಿಸಿ ಬರ್ತಾ ಇದೆ. ಜೊತೆಗೆ ಎಲ್ಲರೂ ಕೂಡ ಈ ಒಂದು ರುದ್ರ ರಮಣೀಯ ದೃಶ್ಯಗಳನ್ನು ಕಣ್ತುಂಬಿಕೊಂಡು ಸಾಕಷ್ಟು ಖುಷಿಯನ್ನು ಕೂಡ ಪಡ್ತಾ ಇದ್ದಾರೆ. ಯಾಕಂದರೆ ದೇವರಾಯನದುರ್ಗ ಅರಣ್ಯ ಪ್ರದೇಶ ಮೀಸಲು ಅರಣ್ಯ ಪ್ರದೇಶವಾಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಜೀವಿ ಸಂಕುಲಗಳು ಕೂಡ ಇರುವಂಥದ್ದು, ಅದೇ ರೀತಿಯಾಗಿ ವನ್ಯ ಸಂಕುಲಗಳು ಕೂಡ ಇಲ್ಲಿ ಇರುವಂಥದ್ದು. ಸಾಕಷ್ಟು ಏನು ಮಲೆನಾಡಿನಲ್ಲಿ ನೋಡುವಂತಹ ಒಂದು ಅರಣ್ಯವನ್ನು ನೀವು ಬೆಂಗಳೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿಯೇ ನಿಮಗೆ ನೋಡಲಿಕ್ಕೆ ಅವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸಾಕಷ್ಟು ಜನರು ಇದೀಗ ತುಮಕೂರಿನತ್ತ, ಅದರಲ್ಲೂ ದೇವರಾಯನದುರ್ಗ ಮತ್ತು ನಾಮದ ಚಿಲುಮೆಯತ್ತ ಏನು ದಂಡೆತ್ತಿಯೇ ಬರ್ತಾ ಇರುವಂಥದ್ದು. ಹೀಗಾಗಿ ಏನು ತುಮಕೂರಿನ ನಾಮದ ಚಿಲುಮೆ ಪ್ರದೇಶದಲ್ಲಿ ಇಲ್ಲಿ ಸಾಕಷ್ಟು ಜಿಂಕೆಗಳನ್ನು ಕೂಡ ನೋಡಲಿಕ್ಕೆ ಸಿಗುತ್ತೆ. ಅದಾದಮೇಲೆ ಏನು ನಾಮದ ಚಿಲುಮೆ ಅನ್ನುವಂಥ ಏನು ಪ್ರದೇಶ ಇದೆ, ಇಲ್ಲಿ ರಾಮಾಯಣದ ಸಂದರ್ಭದಲ್ಲಿ ರಾಮ ಓಡಾಡುವಂಥ ಸಂದರ್ಭದಲ್ಲಿ ಆತನಿಗೆ ತಿಲಕವನ್ನು ಇಟ್ಕೊಳ್ಳಿಕ್ಕೆ ನೀರು ಸಿಕ್ಕಿಲ್ಲ ಅನ್ನುವಂಥ ಕಾರಣದಿಂದಾಗಿ ತನ್ನ ಏನು ಬಿಲ್ಲಿಗೆ ಬಾಣವನ್ನು ಹೂಡಿ ನೀರಂತ ಏನು ಕಲ್ಲಿನ ಮೇಲೆ ಬಿಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ನೀರಿನ ಬುಗ್ಗೆ ಒಂದು ಚಿಮ್ಮಿತು ಅಂತ ಹೇಳಲಾಗುತ್ತೆ. ಈ ಒಂದು ಪ್ರತೀತಿ ಇರುವಂಥ ಈ ಒಂದು ಪ್ರದೇಶಕ್ಕೆ ಇವತ್ತು ಕೂಡ ಈ ಪ್ರದೇಶದಲ್ಲಿ ನೀರು ಹರಿತಾ ಇರುವಂಥದ್ದು. ಹೀಗಾಗಿ ಈ ಪ್ರದೇಶ ಒಂದು ಪವಿತ್ರ ತಾಣವಾಗಿ ಕೂಡ ಬದಲಾಗಿದೆ. ಈ ಪ್ರವೇಶವನ್ನು ಕೂಡ ನೋಡೋಕಿದ್ದಕ್ಕೆ ಸಾಕಷ್ಟು ಪ್ರವಾಸಿಗರು ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ದೇವರಾಯನದುರ್ಗದಲ್ಲಿ ಒಂದು ಕಡೆ ಪ್ರಕೃತಿಯ ಸೌಂದರ್ಯ ಇದ್ದರೆ ಇನ್ನೊಂದು ಕಡೆ 2 ಮಹತ್ವದ ದೇವಸ್ಥಾನಗಳು ಕೂಡ ಕಾಣಲಿಕ್ಕೆ ಸಿಗುತ್ತೆ. ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನಗಳು ಕೂಡ ದೇವರಾಯನದುರ್ಗದಲ್ಲಿರುವಂಥದ್ದು. ಒಂದು ದೇವರಾಯನದುರ್ಗದಲ್ಲಿರುವಂಥ ಯೋಗ ನರಸಿಂಹ ದೇವಸ್ಥಾನವಾದರೆ ಇನ್ನೊಂದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ಈ ಭೋಗ ನರಸಿಂಹಸ್ವಾಮಿ ದೇವಸ್ಥಾನವು ಕೂಡ ಬೆಟ್ಟದ ತುರಿಯಲ್ಲಿರೋದ್ರಿಂದ ಪ್ರವಾಸಿಗರು ಇಲ್ಲಿ ಬಂದು ತಮ್ಮ ಏನು ಧಾರ್ಮಿಕ ಸಂತೋಷವನ್ನು ಕೂಡ ಪಡೆದುಕೊಳ್ತಾರೆ. ಜೊತೆಗೆ ಇಲ್ಲಿರುವಂಥ ಏನು ಪ್ರಕೃತಿ ಸೌಂದರ್ಯವನ್ನು ಕೂಡ ಕಣ್ತುಂಬಿಕೊಂಡು ಖುಷಿ ಪಡ್ತಾ ಇರುವಂಥದ್ದು. ಹೀಗಾಗಿ ತುಮಕೂರಿನಲ್ಲಿ ಈ ಒಂದು ತುಮಕೂರಿನ ನಾಮದ ಚಿಲುಮೆ ಮತ್ತು ದೇವರಾಯನದುರ್ಗ ಪ್ರದೇಶ ಸಂಪೂರ್ಣ ಮಲೆನಾಡಿನಂತಾಗಿ ಬದಲಾಗಿರುವಂಥದ್ದು. ಜೊತೆಗೆ ಮಳೆ ಬಂದಂತೂ ಥೇಟ್ ಏನು ಮಲೆನಾಡಿನಲ್ಲಿ ಯಾವ ರೀತಿಯಾಗಿ ಸೌಂದರ್ಯ ಇರುತ್ತೆ ಆ ರೀತಿಯ ಸೌಂದರ್ಯ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು, ಅದರಲ್ಲಿಯೂ ವೀಕೆಂಡ್ನಲ್ಲಂತೂ ಏನು ಸಾವಿರಾರು ಪ್ರವಾಸಿಗರು ಈ ಕಡೆ ಮುಖ ಮಾಡ್ತಾ ಇರುವಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.